ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಬೈಲಹೊಂಗಲ ತಾಲೂಕಿನ ನೇಸರ್ಗಿ ಗ್ರಾಮದಲ್ಲಿ ಸೋಯಾಬೀನ್ ಕಳ್ಳತನ ಪ್ರಕರಣದ ಬೆನ್ನಟ್ಟಿದ ಪೊಲೀಸರು 7,70,000 ರೂಪಾಯಿಗಳ ಮಾಲು ಸಮೇತ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನೇಸರ್ಗಿ ಗ್ರಾಮದಲ್ಲಿ ನೇಸರ್ಗಿ ಪೊಲೀಸರು ಭಾರೀ ಕಾರ್ಯಾಚರಣೆ ನಡೆಸಿ 7,70,000 ರೂಪಾಯಿಗಳ ಮಾಲನ್ನು ವಶಪಡಿಸಿಕೊಂಡು ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನೇಸರ್ಗಿ ಗ್ರಾಮದ ದೊಡ್ಡಗೌಡ ಬಾಬುಗೌಡ ಪಾಟೀಲ್ ಎಂಬುವರಿಗೆ ಸೇರಿದ ಮದಬಾವಿ ಹೊಲದ ಶೆಡ್ನಲ್ಲಿ ಇಡಲಾಗಿದ್ದ 22 ಚೀಲ ಸೋಯಾಬೀನ್ ಕಳ್ಳತನ ಆದ ಬಗ್ಗೆ ದಿನಾಂಕ 25/11/2021 ನೇಸರ್ಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿತ್ತು. ಬೆಳಗಾವಿಯ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ, ಉಪ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ, ಬೈಲಹೊಂಗಲ ಡಿಎಸ್ಪಿ ಶಿವಾನಂದ ಕಟಗಿ, ಸಿಪಿಐ ಯುಎಚ್ ಸಾತೇನಹಳ್ಳಿ ಇವರ ಮಾರ್ಗದರ್ಶನದಲ್ಲಿ ತನಿಖಾ ತಂಡವನ್ನು ರಚಿಸಲಾಗಿತ್ತು. ಪಿಎಸ್ಐ ವೈಎಲ್ ಶೀಗಿಹಳ್ಳಿ, ಎಎಸ್ಐ ಎಸ್ಎಂ ಯರಗಟ್ಟಿ, ಎಸ್ವಿ ಪತ್ತಾರ್, ಸಿಬ್ಬಂದಿಗಳಾದ ವಿಎಸ್ ಯರಗಟ್ಟಿಮಠ, ಆರ್ಕೆ ಉದಪುಡಿ, ಎಸ್ಆರ್ ದೇಸಾಯಿ, ಎಎಸ್ ಬಡಿಗೇರ್, ಎಸ್ಐ ಅಮರಾಪುರ್, ಐಬಿ ನಡುವಿನಹಳ್ಳಿ, ಬಿಐ ಅರಳಿಕಟ್ಟಿ, ಎಸ್ಪಿ ಮುರುಗೋಡ್, ಬಿಬಿ ಪಾಟೀಲ್ ಇವರನ್ನೊಳಗೊಂಡ ತಂಡ 4 ಜನರನ್ನ ಬಂಧಿಸುವಲ್ಲಿ ಯಶಸ್ವಿಯಾಯಿತು. ಬಂಧಿತ ಆರೋಪಿಗಳಿಂದ 4 ಪ್ರಕರಣಗಳನ್ನು ಪತ್ತೆ ಮಾಡಿ ಕಳ್ಳತನಕ್ಕೆ ಉಪಯೋಗಿಸಿದ್ದ ಟ್ರ್ಯಾಕ್ಟರ್ ಮತ್ತು 10 ಗ್ರಾಂ ಬಂಗಾರದ ಚೈನ್ ಸಮೇತ ಮಾಲನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳು ಹಗಲು ಹೊತ್ತಿನಲ್ಲಿ ಸಂಚರಿಸಿ ರಾತ್ರಿ ಹೊತ್ತಿನಲ್ಲಿ ಟ್ರ್ಯಾಕ್ಟರ್ ತೆಗೆದುಕೊಂಡು ಹೋಗಿ ಕಳ್ಳತನ ಮಾಡುತ್ತಿದ್ದರೆಂದು ಹೇಳಲಾಗಿದೆ. ಆರೋಪಿಗಳಾದ ತುಕಾರಾಂ, ಫಕ್ಕೀರಪ್ಪ ಹಂಚಿನ್ಮನಿ, ರಾಮಚಂದ್ರ, ಅಪ್ಪಣ್ಣ, ವಡ್ಡ ಯಲ್ಲಪ್ಪಗೋಳ್, ಫಕ್ಕೀರಪ್ಪ, ಗಂಗಪ್ಪ ಹಂಚಿನ್ಮನಿ, ಶಂಕರ್, ಹನುಮಂತಪ್ಪ ಹಂಚಿನ್ಮನಿ ಈ 4 ಜನರು ನೇಸರ್ಗಿಯ ನಿವಾಸಿಗಳು. ನೇಸರ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಪ್ರಕರಣವನ್ನು ಪತ್ತೆ ಮಾಡಿದ ತನಿಖಾ ತಂಡಕ್ಕೆ ಬೆಳಗಾವಿ ಜಿಲ್ಲಾ ವರಿಷ್ಠಾಧಿಕಾರಿ, ಬೈಲಹೊಂಗಲ ಡಿಎಸ್ಪಿ ಹಾಗೂ ಸಿಪಿಐ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ರಾಯಬಾಗ್ ಪಟ್ಟಣದ ಮಹಾವೀರ್ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿ ಚುನಾಯಿತ ಜನಪ್ರತಿನಿಧಿಗಳ ಬೃಹತ್ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಚಂದ್ರರಾಜ್ ಹಟ್ಟಿಹೊಳಿ ಅವರಿಗೆ ಮತ ನೀಡಿ ಗೆಲ್ಲಿಸುವಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮನವಿ ಮಾಡಿದರು. ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡುವ ಬಿಜೆಪಿ ಮುಖಂಡರೇ ತಾವು ತಮ್ಮ ಪಕ್ಷದ ಕಾರ್ಯ ಚಟುವಟಿಕೆಗಳನ್ನು ಪರಾಮರ್ಶಿಸಿ ಎಲ್ಲಾ ವರ್ಗದ ಜನರನ್ನು ಸಮಾನ ದೃಷ್ಟಿಯಿಂದ ನೋಡುವುದು ಹಾಗೂ ಅವಕಾಶ ಕಲ್ಪಿಸಿಕೊಡುವುದು ಕಾಂಗ್ರೆಸ್ ಪಕ್ಷ ಮಾತ್ರ ಎಂದು ವಿರೋಧ ಪಕ್ಷದ ನಾಯಕ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದರು. ವಿಧಾನ ಪರಿಷತ್ ಚುನಾವಣೆ ನಿಮಿತ್ತ ಕಾಂಗ್ರೆಸ್ ಅಭ್ಯರ್ಥಿ ಚನ್ನರಾಜ್ ಹಟ್ಟಿಹೊಳಿ ಪರವಾಗಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ರಾಯಬಾಗ್ ಪಟ್ಟಣದ ಮಹಾವೀರ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಚುನಾಯಿತ ಪ್ರತಿನಿಧಿಗಳ ಬೃಹತ್ ಸಮಾವೇಶವನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇವರು, ಪಕ್ಷದ ನಾಯಕ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಉದ್ಘಾಟನೆ ಮಾಡಿದ್ರು. ಬಳಿಕ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿಜೆಪಿ ಪಕ್ಷದವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ರಮೇಶ್ ಜಾರಕಿಹೊಳಿಗೆ ಸಾಮಾಜಿಕ ನ್ಯಾಯವೆಂದರೆ ಅವರಿಗೆ ಗೊತ್ತಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡ ಸಿದ್ದರಾಮಯ್ಯ, ಮಿಸ್ಟರ್ ರಮೇಶ್ ಜಾರಕಿಹೊಳಿ, ನಿಮ್ಮ ಪಕ್ಷದಲ್ಲಿ ಎಷ್ಟು ಹಾಲು ಮತದ ಸಮಾಜದ ಅಭ್ಯರ್ಥಿಗಳಿದ್ದಾರೆ ಕೇಳಿ ಎಂದು ಸವಾಲ್ ಹಾಕಿದ್ರು. ಕಾಂಗ್ರೆಸ್ ಪಕ್ಷ ಎಲ್ಲಾ ವರ್ಗದ ಜನರಿಗೂ ಸಮಾನ ಮೀಸಲಾತಿಯನ್ನ ನೀಡುತ್ತಾ ಬಂದಿದೆ. ಹಿಂದುಳಿದ ವರ್ಗದವರಿಗೆ ಬಿಜೆಪಿ ಮೀಸಲಾತಿ ನೀಡಿಲ್ಲ ಎಂದು ರಮೇಶ್ ಜಾರಕಿಹೊಳಿಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಪಕ್ಷ ವಿವೇಕ್ ರಾವ್ ಪಾಟೀಲ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿಲ್ಲ, ಅದು ಸತ್ಯವೇ? ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಅವರು ಲಖನ್ ಜಾರಕಿಹೊಳಿಗೆ ಬಿಜೆಪಿ ಟಿಕೆಟ್ ಕೊಡಿಸಬೇಕಾಗಿತ್ತಲ್ಲ ಎಂದು ರಮೇಶ್ ಜಾರಕಿಹೊಳಿ ವಿರುದ್ಧ ಹರಿಹಾಯ್ದರು. 5 ರಾಜ್ಯಗಳಲ್ಲಿ ಹೀನಾಯವಾದ ಸೋಲನ್ನ ಅನುಭವಿಸಿದ ಬಳಿಕ ಜಾಗೃತರಾಗಿ ಕೃಷಿ ಕಾಯ್ದೆ ವಾಪಸ್ ಪಡೆದಿರುವ ಬಿಜೆಪಿ ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆ ವಿರೋಧಿಸಿ ನಡೆದ ಹೋರಾಟದಲ್ಲಿ 700 ರೈತರು ಮೃತಪಟ್ಟರು. ಇಂತಹ ರೈತರ ಬಗ್ಗೆ ಕಾಳಜಿಯಾಗಲಿ, ಅವರ ಬಗ್ಗೆ ಮಾತನಾಡುವ ನೈತಿಕತೆಯಾಗಲಿ ಅವರಿಗೆ ಇಲ್ಲ. ಜನಪರವಾದ ಕಾಳಜಿಯನ್ನು ಇಟ್ಟುಕೊಂಡು ನಾನು ಕೊಟ್ಟ ಕ್ಷೀರಭಾಗ್ಯ, ಇಂದಿರಾ ಕ್ಯಾಂಟೀನ್, ಶಾದಿ ಭಾಗ್ಯ ನಿಲ್ಲಿಸಿದ್ದಾರೆ ಎಂದು ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ರು. 2023ರಲ್ಲಿ ನಮ್ಮ ಪಕ್ಷ 100ಕ್ಕೆ 100ರಷ್ಟು ಅಧಿಕಾರಕ್ಕೆ ಬಂದೇ ಬರುತ್ತದೆ. ಅದನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ರಾಜ್ಯದ ಜನ ಈ ಸರ್ಕಾರ ಯಾವಾಗ ತೊಲಗುತ್ತೆ ಎಂದು ಶಾಪ ಹಾಕುತ್ತಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದು 2.5 ವರ್ಷವಾಗಿದೆ. ಈ ಅವಧಿಯಲ್ಲಿ 2 ಮುಖ್ಯಮಂತ್ರಿಗಳನ್ನ ಕಾಣಬೇಕಾಯಿತು. ಅಧಿಕಾರಕ್ಕೆ ಬಂದ ನಂತರ ಇವರು ಒಂದೇ ಒಂದು ಕೆಲಸವನ್ನಾದರೂ ಮಾಡಿದ್ದಾರಾ? ನಾನು ಮುಖ್ಯಮಂತ್ರಿ ಆಗಿದ್ದಾಗ ವರ್ಷಕ್ಕೆ 3 ಲಕ್ಷ ಮನೆ ಕೊಟ್ಟಿದ್ದೆ. ನಮ್ಮ ಸರ್ಕಾರವಿದ್ದಾಗ 7
ಕೆಜಿ ಅಕ್ಕಿ ಕೊಡ್ತಿದ್ದೆ, ಈಗ 5 ಕೆಜಿ ಅಕ್ಕಿ ಕೊಡ್ತಿದ್ದಾರೆ ಎಂದು ಟೀಕಿಸಿದ್ರು. ನಾವು ಘೋಷಿಸಿದ ಕಾರ್ಯಕ್ರಮಗಳಿಗೆ ಇವರು ಗುದ್ದಲಿ ಪೂಜೆ ಮಾಡ್ತಿದ್ದಾರೆ. ವಿವೇಕ್ ರಾವ್ ಪಾಟೀಲ್ಗೆ ಸಿದ್ದರಾಮಯ್ಯ ಟಿಕೆಟ್ ಕೊಡದೆ ಮೋಸ ಮಾಡಿದ್ರು ಅಂತ ರಮೇಶ್ ಜಾರಕಿಹೊಳಿ ಹೇಳ್ತಿದ್ದಾರೆ. ನಮ್ಮ ಅಭ್ಯರ್ಥಿ ವಿರುದ್ಧ ವಿವೇಕ್ ರಾವ್ ಪಾಟೀಲ್ ಗೆದ್ದರಾದರೂ ಗೆದ್ದ ಬಳಿಕ ಅವರು ನಮ್ಮ ಪಕ್ಷಕ್ಕೆ ಬರಲಿಲ್ಲ. ಪಕ್ಷಕ್ಕೆ ಬರದೇ ಇರುವವರಿಗೆ ಟಿಕೆಟ್ ಕೊಡಬೇಕೆ? ಅವರು ರಮೇಶ್ ಜಾರಕಿಹೊಳಿ ಅನುಯಾಯಿ. ನಿಮಗೆ ಅಷ್ಟೊಂದು ಪ್ರೀತಿ ಇದ್ದಿದ್ದರೆ ತಮ್ಮನ ಬದಲು ವಿವೇಕ್ ರಾವ್ ಪಾಟೀಲ್ರನ್ನೇ ನಿಲ್ಲಿಸಬೇಕಿತ್ತು. ಕಾಂಗ್ರೆಸ್ನಿಂದ 3 ಕುರುಬರಿಗೆ ಟಿಕೆಟ್ ಕೊಟ್ಟಿದ್ದೇವೆ, ನೀವು ಎಷ್ಟು ಜನರಿಗೆ ಟಿಕೆಟ್ ಕೊಟ್ಟಿದ್ದೀರಿ ಎಂದು ಪ್ರಶ್ನಿಸಿದ್ರು. ಭಾರತೀಯ ಜನತಾ ಪಕ್ಷದವರಿಗೆ ಅಧಿಕಾರ ವಿಕೇಂದ್ರೀಕರಣದಲ್ಲಿ ನಂಬಿಕೆ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಅಧಿಕಾರ ಒಂದೇ ಕಡೆ ಕೇಂದ್ರೀಕೃತ ಆಗಿರಬಾರದು, ಕೇಂದ್ರದಲ್ಲಿ ಅಧಿಕಾರ ಕೇಂದ್ರೀಕೃತ ಆಗಿರಬಾರದು. ಕೇಂದ್ರದಲ್ಲಿ ಅಧಿಕಾರ ಕೇಂದ್ರೀಕೃತ ಆದರೆ ಸರ್ವಾಧಿಕಾರ ಬರ್ತದೆ ದೇಶದಲ್ಲಿ. ನಾವು ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಿರ್ತಕ್ಕಂಥ ದೇಶ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನತಂತ್ರದ ವಿಕೇಂದ್ರೀಕರಣ ಆಗಬೇಕು. ಕೇಂದ್ರ ಪಾಲ್ಗೊಳ್ಳುವಿಕೆ ಎಲ್ಲ ಹಂತದಲ್ಲಿ ಇರಬೇಕು. ಆಗ ಮಾತ್ರ ಪ್ರಜಾಪ್ರಭುತ್ವ ಅರ್ಥಪೂರ್ಣ ಆಗ್ತದೆ. ಅದನ್ನೇ ಸರ್ಕಾರದಲ್ಲಿ ಹೇಳ್ತಕ್ಕಂಥದ್ದು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಮಾತನಾಡಿ, ನಾವೆಲ್ಲ ಅಣ್ಣ ತಮ್ಮಂದಿರು ಒಂದೇ ಎಂಬ ಮನಸ್ಥಿತಿ ಇದ್ದರೆ ಅದನ್ನು ತೆಗೆದುಹಾಕಿ. ಹಾಗಾದ್ರೆ ಮಾತ್ರ ನಮಗೆ 4,000 ಮತಗಳು ಬರುತ್ತವೆ, ಇಲ್ಲವಾದ್ರೆ 3,000 ಮತಗಳು ಮಾತ್ರ ಬರುತ್ತವೆ ಎಂದು ಭವಿಷ್ಯ ನುಡಿದ್ರು. ಬಿಜೆಪಿಯ ರೀತಿ ನಮ್ಮಲ್ಲಿ ಯಾವುದೇ ಎ ಟೀಮ್ ಬಿ ಟೀಮ್ ಅಂತ ಇಲ್ಲ. ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿದೆ ಎಂಬ ಎಚ್ಚರಿಕೆ ನೀಡಿದ್ರು. ಏನೇ ಬಂದಿರೋದು ಅವ್ರ ಪಕ್ಷದಲ್ಲ, ನಮ್ಮ ಪಕ್ಷದಲ್ಲಿ ಯಾವುದೇ ಬಂದೇ ಇಲ್ಲ. ನಮ್ಮ ಗೆಲ್ಲುವಂತ ಶಕ್ತಿ ಸಾಮರ್ಥ್ಯ ನಮ್ಮ ಪಕ್ಷದಲ್ಲಿ ಮಾತಾಡೋದು ನಮ್ಮ ಜೊತೆ ಇದ್ದಾರೆ. ಗೊಂದಲ ಮಾಡೋದೆಲ್ಲ ಈ ಬಿಜೆಪಿ ಇರೋದು. ಕಳೆದ ಸಲ ಇದೆಲ್ಲ ನಮ್ಮ ಪಕ್ಷದಲ್ಲಿ ಇರೋದು. ನಮ್ಮ ಪಕ್ಷವನ್ನ ಸಾಕಷ್ಟು ಪ್ರಯತ್ನ ಮಾಡಲು ಯಶಸ್ವಿ. ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿ, ಈ ಭಾಗದ ಜನರ ಸಂಕಷ್ಟವನ್ನು ಈಗಷ್ಟೇ ನೋಡಿದೆ. ಎಲ್ಲ ಜನರ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಎಂದು ಕೇಳಿಕೊಂಡರು. ಕೆಪಿಸಿಸಿ ಎಲ್ಲ ಮುಖಂಡರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಚನ್ನರಾಜ್ ಹಟ್ಟಿಹೊಳಿಯವರನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ರು. ಐವನ್ ಡಿಸೋಜಾ, ಮಾಣಿಕ್ ರಾವ್ ಠಾಕೂರ್, ಶಾಸಕರಾದ ಗಣೇಶ್ ಹುಕ್ಕೇರಿ, ಸಂಗಮೇಶ್ವರ್, ಮಾಜಿ ಸಚಿವರಾದ ವೀರ್ಕುಮಾರ್ ಪಾಟೀಲ್, ಎಬಿ ಪಾಟೀಲ್, ಕಾಂಗ್ರೆಸ್ ವಿಧಾನ ಪರಿಷತ್ ಅಭ್ಯರ್ಥಿ ಚನ್ನರಾಜ್ ಹಟ್ಟಿಹೊಳಿ, ರಾಯಭಾಗ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಈರನ್ಗೌಡ ಪಾಟೀಲ್, ಲಕ್ಷ್ಮಣ್ ರಾವ್ ಚಿಂಗಳೆ, ಡಿಎಸ್ ನಾಯಕ್, ಮುಖಂಡರಾದ ಮೋಹನ್ ಶಹಾ, ಕಾಕಾ ಸಾಹೇಬ್ ಪಾಟೀಲ್, ರಾಜು ಕಾಗೆ, ಡಿಬಿ ಇನಾಮದಾರ್, ಶಹಜಹಾನ್ ಡೋಂಗರ್ವಾಡ್, ಸಂಜೀವ್ ಕುಮಾರ್ ಬಾಣಿ ಸರ್ಕಾರ್, ರಾಜು ಶಿರಗಾಮಿ, ರೇವಣ್ಣ ಸರವ್, ಎನ್ಎ ಮಗದುಂ, ಮಹಾವೀರ್ ಮೋಹಿತೆ, ಮಹೇಂದ್ರ ತಮ್ಮಣ್ಣವರ್, ಅಶೋಕ್ ಕೊಪ್ಪದ್, ಭೀಮಶಿ ಬನಶಂಕರಿ ಸೇರಿದಂತೆ ಎಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಿದ್ದರು. ಚಿದಾನಂದ್ ಐಹೊಳೆ, ಸತ್ಯಂ ನ್ಯೂಸ್, ರಾಯಬಾಗ್. ಇಂಡಿ ನಗರದಲ್ಲಿ ವಿಧಾನ ಪರಿಷತ್ ಚುನಾವಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಗೌಡ ಪಾಟೀಲ್ ಅವರಿಗೆ ತಮ್ಮ ಮತ ನೀಡಿ ಗೆಲ್ಲಿಸಿ ಎಂದು ಶಾಸಕ ಯಶವಂತರಾಯ ಗೌಡ ಪಾಟೀಲ್ ಮನವಿ ಮಾಡಿಕೊಂಡಿದ್ದಾರೆ. ಇಂಡಿ ವಿಧಾನಸಭಾ ಮತಕ್ಷೇತ್ರ ವಿಧಾನ ಪರಿಷತ್ ಚುನಾವಣೆ 2021 ಚುನಾವಣೆ ಪ್ರಚಾರ ಸಭೆ ಇಂಡಿ ನಗರದ ಪ್ರತಿಷ್ಠಿತ ಅಮರ್ ಇಂಟರ್ನ್ಯಾಷನಲ್ ಹೋಟೆಲ್ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶಾಸಕ ಯಶವಂತರಾಯ ಗೌಡ ಪಾಟೀಲ್ ಮಾತನಾಡಿ, ರಾಜಕಾರಣ ಬೇರೆ, ಹೃದಯ ಶ್ರೀಮಂತಿಕೆ ಬೇರೆ ಎಂಬುದು ಇಂಡಿ ನಗರದ ಜನರು ತೋರಿಸಿಕೊಟ್ಟಿದ್ದಾರೆ. ಸುನಿಲ್ ಗೌಡ ಪಾಟೀಲ್ ಅವರ ಬಗ್ಗೆ ನಮಗೇನೂ ಇಲ್ಲ. ಅವರ ಅನ್ನ ನಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ಇದ್ದಿರಬಹುದು. ಪಕ್ಷ ಗುರುತಿಸಿದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಾಗಿರುವುದು ನಮ್ಮ ಧರ್ಮ. ತಾಲೂಕಿನ 37 ಗ್ರಾಮ ಪಂಚಾಯಿತಿಗಳಲ್ಲಿ 31 ಗ್ರಾಮ ಪಂಚಾಯಿತಿಗಳು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದು, ಎಲ್ಲಾ ಗ್ರಾಮ ಪಂಚಾಯಿತಿಗಳು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನಿಲ್ ಗೌಡ ಪಾಟೀಲ್ ಅವರಿಗೆ ಮತ ನೀಡಿ ಆಶೀರ್ವದಿಸಬೇಕೆಂದು ಶಾಸಕ ಯಶವಂತರಾಯ ಗೌಡ ಪಾಟೀಲ್ ಹೇಳಿದರು. ಅವರನ್ನು ಇಂಪ್ರೂವ್ ಮಾಡುವಂಥ ಅವಕಾಶ ದೇವರು ನಮ್ಗೆ ಒದಗಿಸ್ಕೊಟ್ಟಿದೆ. ನಾವು ತಮ್ಮಗೆ 2ನೇ ಸರ್ತಿ ಮಾಡ್ತಕ್ಕಂಥ ಅವಕಾಶ ವೆಂಕಟೇಶ್ವರ ಒದಗಿಸ್ಕೊಟ್ಟಿದೆ. ಆದರೆ ರಾಜಕಾರಣ
ಮೇಲ್ಪಂಕ್ತಿಯಲ್ಲಿ ಮಾಡಬೇಕಾಗ್ತದೆ. ಅದು ನಮ್ಮ ಸ್ವಾರ್ಥಕ್ಕಾಗಿ ಇರಬಾರ್ದು. ನಾವೆಲ್ಲ ಒಂದು ಪಕ್ಷದ ಅಡಿಯಲ್ಲಿ ರಾಜಕಾರಣ ಮಾಡ್ತೀವಿ. ಪಕ್ಷ ನಮಗೆ ಎಲ್ಲ ಅವಕಾಶ ಕೊಟ್ಟಿರ್ತದೆ. ಈ ತಾಲೂಕಿನ ಜನ 86ರಿಂದ ಇವತ್ತಿಗೆ 37 ವರ್ಷ ಆಯ್ತು. 7 ಚುನಾವಣೆಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. 1, 2, 3, 4, 6 ಹಳ್ಳಿಗೆ ನಾನು ಹೋರಾಡ್ತೇನೆ. ಈ ತಾಲೂಕಿನ ಜನರ ಋಣ, ಕಾಂಗ್ರೆಸ್ ಪಕ್ಷದ ಋಣ ನನ್ನ ಮೇಲಿದೆ. ಇದೇ ಸಂದರ್ಭದಲ್ಲಿ ಅಭ್ಯರ್ಥಿ ಸುನಿಲ್ ಗೌಡ ಪಾಟೀಲ್ ಮಾತನಾಡಿ ಮತವನ್ನ ನೀಡಿ ಆಶೀರ್ವದಿಸಬೇಕೆಂದು ಮತಯಾಚನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಅನೇಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿ ಸದಸ್ಯರು, ಪುರಸಭೆ ಸದಸ್ಯರು ಸೇರಿದಂತೆ ಅನೇಕ ಕಾಂಗ್ರೆಸ್ ಕಿರಿಯ ಮುಖಂಡರು ಉಪಸ್ಥಿತರಿದ್ದರು. ಬಿಲ್ ಕೊಡ್ತಾ ಇಲ್ಲ, ಎಷ್ಟೋ ಮನೆಗಳು ಬ್ಲಾಕ್ ಆಗ್ಯಾವ. ಯಾಕಂದ್ರೆ ಎರಡು ಕಡೆ ಹೋದಾಗ ಸದಸ್ಯರು ಇದೇ ಸಮಸ್ಯೆಗಳು ಹೇಳ್ತಾರೆ. ನಮ್ಮ ಮನೆ ಲಿಂಟಲ್ ತನ ಬಂದವ್ರಿ, ಸ್ಲಾಬ್ ಲೆವೆಲ್ ಬಂದವು, ನಮ್ಗೆ ದುಡ್ಡೇ ಬಂದಿಲ್ಲ, ಬ್ಲಾಕ್ ಆಗ್ಯಾವ. ಅನೇಕ ಕಾರಣಗಳಿಂದ ಬ್ಲಾಕ್ ಆಗ್ಯಾವ. ಲೋಕಲ್ ಲೆವೆಲ್ದಾಗ ಇವತ್ತು ಪಾಸ್ಬುಕ್ ಕೊಡಲಾರ್ದೆ ಇರ್ಬೋದು, ಆಧಾರ್ ಕಾರ್ಡ್ ಲಿಂಕ್ ಮಾಡಲಾರ್ದೆ ಇರ್ಬೋದು, ಆದ್ರೆ ಇಲ್ಲ ನಿಗಮದಿಂದ ಬ್ಲಾಕ್ ಆಗ್ಯಾವ. ಇವನ್ನ ತೆಗೆಯುವಂತ, ಈ ಬ್ಲಾಕ್ ಖುಲ್ಲಾ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಬರೋ ದಿನಮಾನಗಳಲ್ಲಿ ನಾನು ಮಾಡ್ತೇನೆ. ಅದ್ರ ಜೊತೆಗೆ ನಾವು ಮತ್ತೆ ನಮ್ಮ ಗೌಡರು ಎಲ್ಲರೂ ಸೇರಿ ಬರುವಂತ ಅಧಿವೇಶನದಲ್ಲಿ ಕನಿಷ್ಠ ಪಕ್ಷ ನಮ್ಮ ಒಂದು ಗ್ರಾಮ ಪಂಚಾಯತಿಗೆ ವರ್ಷಕ್ಕೊಂದು 50 ಹೊಸ ಮನೆ ಕೊಡ್ರಿ ಅನ್ನುವ ಒಂದು ಸರ್ಕಾರಕ್ಕೆ ಒತ್ತಡ ಕೂಡ ನಾವು ಹೇಳ್ತೀವಿ ಮಾತನ್ನ. ರಾಯಬಾಗ್ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಮಹಂತೇಶ್ ಕವಟಗಿಮಠ್ ಪರ ಪ್ರಭಾಕರ್ ಕೋರೆ, ಕುಡ್ಚಿ ಮತಕ್ಷೇತ್ರದ ಶಾಸಕ ಪಿ ರಾಜೀವ್ ಹಾಗೂ ರಾಯಬಾಗ್ ಶಾಸಕ ದುರ್ಯೋಧನ ಐಹೊಳೆ ಅವರು ಬಿರುಸಿನ ಪ್ರಚಾರ ನಡೆಸಿದರು. ವಿಧಾನ ಪರಿಷತ್ ಚುನಾವಣಾ ಪ್ರಚಾರ ಪ್ರಯುಕ್ತ ಅನಿಲ್ ಅನ್ನ ಮಠದಲ್ಲಿ ಬಿಜೆಪಿ ಅಧಿಕೃತ ಅಭ್ಯರ್ಥಿ ಮಹಂತೇಶ್ ಕವಟಗಿಮಠ್ ಪರ ಪ್ರಭಾಕರ್ ಕೋರೆ, ಕುಡಚಿ ಮತಕ್ಷೇತ್ರದ ಶಾಸಕ ಪಿ ರಾಜೀವ್ ಹಾಗೂ ರಾಯಬಾಗ್ ಶಾಸಕ ದುರ್ಯೋಧನ ಐಹೊಳೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಬಿರುಸಿನ ಪ್ರಚಾರ ನಡೆಸಿದ್ರು. ಕನದಾಳ್, ಹಿಡಕಲ್, ಪರಮಾನಂದವಾಡಿ, ಅಲಕ್ನೂರ್ನಲ್ಲಿ ಬಿರುಸಿನ ಪ್ರಚಾರ ನಡೆಸಿದ ಬಳಿಕ ಕೇಮಲಾಪುರ್ ಗ್ರಾಮದ ಸಿದ್ದು ಮೂಡಲ್ಗೆ ಅವರು ತೋಟದಲ್ಲಿ ಸಭೆ ನಡೆಯಿತು. ಈ ವೇಳೆ ಮಾತನಾಡಿದ ಪ್ರಭಾಕರ್ ಕೋರೆ, ಕಳೆದ ಬಾರಿಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮಹಂತೇಶ್ ಕವಟಗಿಮಠ್ ಅವರು ದಿವಂಗತ VL ಪಾಟೀಲ್ ಅವರು ಪ್ರಭಾವವಿರುವ ಕ್ಷೇತ್ರವಾದ ರಾಯಬಾಗ್ ಮತಕ್ಷೇತ್ರದಲ್ಲಿ ಅವರ ಚಿರಂಜೀವಿಯಾದ ವಿವೇಕರಾವ್ ಪಾಟೀಲ್ಗಿಂತ ಅತಿ ಹೆಚ್ಚು ಮತಗಳನ್ನು ಪಡೆದುಕೊಂಡಿದ್ದರು. ಇದನ್ನೆಲ್ಲ ಗಮನಿಸಿದರೆ ಮಹಂತೇಶ್ ಕವಟಗಿಮಠ್ ಅವರ ಪ್ರಭಾವ ಗಡಿ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಇದೆ ಎನ್ನುವುದನ್ನ ತಿಳಿದುಕೊಳ್ಳಬೇಕಾಗಿದೆ ಎಂದರು. ನಂತರ ಮಾತನಾಡಿದ ಕುಡಚಿ ಶಾಸಕ ಪಿ ರಾಜೀವ್, ವಿಧಾನಸೌಧದಲ್ಲಿ ಸಂವಿಧಾನ 73ನೇ ತಿದ್ದುಪಡಿ ಮಾಡಿ ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರವನ್ನು ಕೊಟ್ಟರು. ತಿದ್ದುಪಡಿಯಿಂದ ಪಾರ್ಲಿಮೆಂಟ್ನ ಸಾರ್ವಭೌಮತ್ವದ ವಿಕೇಂದ್ರೀಕರಣವಾಗಿ ಪಾರ್ಲಿಮೆಂಟ್ನಿಂದ ನೇರ ಯೋಜನೆಗಳನ್ನ ಹಾಗೂ ಸಹಾಯಧನವನ್ನ ಪಡೆಯಬಹುದಾಗಿದೆ. ನರೇಂದ್ರ ಮೋದಿ ಅವರ ಬಹುದೊಡ್ಡ ಕನಸಾಗಿತ್ತು. ನರೇಂದ್ರ ಮೋದಿ ಅವರು ಜನಧನ್ ಖಾತೆ ತೆರೆದ ನಂತರ ಇಲ್ಲಿಯವರೆಗೆ 15 ಲಕ್ಷ ಕೋಟಿ ರೂಪಾಯಿ ನೇರವಾಗಿ ಗ್ರಾಮ ಪಂಚಾಯಿತಿ ಕೈ ಸೇರಿದೆ. ಈ ಹಿಂದಿನ ವಿಧಾನ ಪರಿಷತ್ ಸದಸ್ಯರಾದ ವಿವೇಕರಾವ್ ಪಾಟೀಲ್ ರವರು ಕಳೆದ 5 ವರ್ಷಗಳಲ್ಲಿ ವಿಧಾನ ಪರಿಷತ್ತಿನಲ್ಲಿ ಒಂದೇ ಒಂದು ಪ್ರಶ್ನೆ ಎತ್ತಲಿಲ್ಲ ಎನ್ನುತ್ತಾ ನಮೋ ನನ್ನವರು ನನ್ನ ಬಗ್ಗೆ ತಪ್ಪು ತಿಳಿಯಬಾರದೆಂದು ಹುಸಿನಕ್ರು. ಆದ್ರೆ ಕವಟಗಿಮಠ್ ಅವರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರ ಗೌರವ ಧನದ ಬಗ್ಗೆ ವಿಧಾನ ಪರಿಷತ್ನಲ್ಲಿ ಧ್ವನಿ ಎತ್ತಿದ್ದಾರೆ. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾದ ಮಹಂತೇಶ್ ಕವಟಗಿಮಠ್ ಅವರಿಗೆ ನೀಡಿ ಅವರನ್ನ ಮೊದಲ ಸುತ್ತಿನಲ್ಲಿಯೇ ಜಯಶಾಲಿಯಾಗಿ ಮಾಡಬೇಕೆಂದು ಕೇಳಿಕೊಂಡರು. ರಾಯಬಾಗ್ ಶಾಸಕ ದುರ್ಯೋಧನ ಐಹೊಳೆ ಮಾತನಾಡಿ, ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಎಲ್ಲಾ ಗ್ರಾಮ ಪಂಚಾಯಿತಿಗಳ ಸರ್ವತೋಮುಖ ಏಳಿಗೆಗಾಗಿ ಬಿಜೆಪಿ ಅಭ್ಯರ್ಥಿಯಾದ ಮಹಂತೇಶ್ ಕವಟಗಿಮಠ್ ರವರನ್ನ ಬೆಂಬಲಿಸಬೇಕೆಂದು ಕೇಳಿಕೊಂಡರು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಕೇತ್ಗೌಡರ್, ಕುಡಚಿ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ್ ಗೌಡರ್, ಎಲ್ಲ ಬಿಜೆಪಿ ಪಕ್ಷದ ಕಾರ್ಯಕರ್ತರು, ಪದಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಿದ್ದರು. ಮೊನ್ನೆಯಷ್ಟೇ ಶಿರಗೂರು ಗ್ರಾಮದ ಸಂತ್ರಸ್ತರು ತಮಗೆ ಸೂಕ್ತ ನೆರೆ ಪರಿಹಾರ ಸಿಕ್ಕಿಲ್ಲವೆಂದು ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಪ್ರತಿಭಟನೆ ಪಡಿಸಿದ್ದರು. ಈ ಕುರಿತು ಏನು ಕ್ರಮ ಕೈಗೊಳ್ಳುತ್ತೀರಿ ಎಂದು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಶಾಸಕ ಪಿ ರಾಜೀವ್, ಸಮಸ್ಯೆಯನ್ನ ಸರ್ಕಾರ ಮಟ್ಟದಲ್ಲಿ ಅವರ ಸಮಸ್ಯೆಯನ್ನು ತಲುಪಿಸಿ ಅವರಿಗೆ ಸೂಕ್ತ ಪರಿಹಾರ ಕೊಡಿಸಲು ಪ್ರಯತ್ನಿಸುತ್ತೇನೆ ಎಂದಿದ್ದಾರೆ. ಅಭಿವೃದ್ಧಿ ಮಾಡಲಿಕ್ಕೆ ಗ್ರಾಮ ಪಂಚಾಯತ್ಗೆ ಅನುದಾನ ಹೆಚ್ಚು ಮಾಡಲಿಕ್ಕೆ ಹೋರಾಟ ಮಾಡಿದಂತ ವ್ಯಕ್ತಿ ಅಂದ್ರೆ ಮಹಂತೇಶನ ಕವಟಗಿಮಠ್. ಈ ಭಾಗದಾಗ ಆ ಕಡೆ ಮಂಗಳೂರು ಸೈಡ್ ಒಬ್ರು ಕೋಟಾ ಶ್ರೀನಿವಾಸ ಪೂಜಾರಿ ಅಂತ ಹೇಳಿದಾರೆ. ಅವ್ರು ಅನ್ಓಪೋಸ್ ಆಗಿದ್ರು ಒಂದ್ಸಲ, ಬಹಳ ಸಲ ಕಾಂಗ್ರೆಸ್ ಅವ್ರ ಸುದಕ್ಕೆ ಅವ್ರಿಗೆ ಕೆಲಸ ನೋಡಿ ಅವ್ರು ಅನ್ಓಪೋಸ್ ಮಾಡಿದ್ರು. ಈಗ ಅವ್ರು ಇಲೆಕ್ಷನ್ದಾಗ ಅದಾರ, ಈಗ ಸಮಾಜ ಕಲ್ಯಾಣ ಮಂತ್ರಿನೂ ಅದಾರ ಅವರು ಈಗ ಇಲೆಕ್ಷನ್ದಾಗ ಅದಾರ, ಆರಿಸಿ ಬರ್ತಾರ. ಅದ್ರ ಏನ್ ಪರಿಶೀಲನೆ ಅಂದ್ರ ಮೇಲ್ಮನೆ ಏನ್ 75 ಸದಸ್ಯರದ್ದು ಏನ್ ಮೇಲ್ಮನೆ ಐತ್ಲ, ಅಲ್ಲಿ 75 ಮಂದಿಯಾಗಿ ಇವ್ರಿಬ್ರ
ಗ್ರಾಮ ಪಂಚಾಯತಿ ಸದಸ್ಯರಿಂದ ಆಯ್ಕೆಯಾಗಿ ಹೋದವರೊಳಗೆ ಧ್ವನಿ ಎತ್ತಿದವರಂದ್ರೆ ಇವರಿಬ್ರ. ನಮ್ಮ ಇಡೀ ಜಿಲ್ಲಾದೊಳಗೆ ಪ್ರತಿಯೊಬ್ಬರು ಸಂಪರ್ಕದ, ಪಾರ್ಟಿ ಬಿಟ್ಟು ಸಂಪರ್ಕದ. ಈಗ ಹೇಳಿದ್ರಲ್ಲ, ಇದರೊಳಗೆ 2 ಮಂದಿ ವಿರೋಧ ಪಕ್ಷದವ್ರು ಇದ್ರೂ ಅವ್ನು ಸಂಪರ್ಕದಾಗಿದ್ದವರು. ಅಂದರೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅವ್ನು ಕೆಲಸ ಮಾಡಿದ್ದಾನೆ. 12 ವರ್ಷಗಳು ಭಾಳ ಉತ್ತಮವಾದ ಕಾರ್ಯಕರ್ತ ಅವನು. ಎಲ್ಲ ದೃಷ್ಟಿಯಿಂದ ಬರೀ ಒಂದೇ ವಿಷಯದಾಗಲ್ಲ, ಆಲ್ರೌಂಡರ್ ಇರ್ತಾರಲ್ಲ, ಕ್ರಿಕೆಟ್ದಾಗ ಬೌಲರು ಅವ, ಬ್ಯಾಟ್ಸ್ಮನ್ ಅವ, ಫೀಲ್ಡರ್ ಅವ, ಹಂಗೆ ಎಲ್ಲದ್ರಾಗ ಅವನು ಎಕ್ಸ್ಪರ್ಟ್ ಇದ್ದಾನೆ. ಎಲ್ಲ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಸಂವಿಧಾನ ತಿದ್ದುಪಡಿ ಏನು 73ನೇ ತಿದ್ದುಪಡಿ ಮಾಡಿ ಪಂಚಾಯಿತಿಗೆ ಅಧಿಕಾರವನ್ನ ಕೊಟ್ಟರು. ಆ 73ನೇ ತಿದ್ದುಪಡಿಯಲ್ಲಿ ಏನು ಉದಾತ್ತ ಧ್ಯೇಯ ಇತ್ತು, ಪಾರ್ಲಿಮೆಂಟಿಗೆ ಏನು ಸಾರ್ವಭೌಮತ್ವ ಇದೆ, ಅದೇ ಸಾರ್ವಭೌಮತ್ವ ಪಂಚಾಯತ್ಗೆ ಬರಬೇಕು. ನರೇಂದ್ರ ಮೋದಿ ಅವರ ಬಹಳ ದೊಡ್ಡ ಕನಸಿದು. ಮಧ್ಯದಲ್ಲಿ ಇರುವಂತಹ ಈ ವಿಧಾನಸೌಧಗಳು, ಜಿಲ್ಲಾ ಪಂಚಾಯತ್ಗಳು, ತಾಲೂಕ್ ಪಂಚಾಯತ್ಗಳು ಇವು ನೆಪ ಮಾತ್ರ ಆಗಬೇಕು, ಅದರ ಅನುಷ್ಠಾನ ಆಗೋದು ಪಂಚಾಯಿತಿ. ಹಾಗಾಗಿ ಪಂಚಾಯಿತಿ ಬಹಳ ಸಶಕ್ತ ಆಗಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರ ಕನಸು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ DBT, ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ ಹೇಳಿ ಹಣವನ್ನ ಫಲಾನುಭವಿಗೆ ನೇರವಾಗಿ ವರ್ಗಾವಣೆ ಮಾಡ್ತಾರೆ. ಚಿದಾನಂದ ಐಕೋಳೆ, ಸತ್ಯಂ ನ್ಯೂಸ್, ರಾಯಭಾಗ್. ಇಳಕಲ್ ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ 65ನೇ ಮಹಾಪರಿನಿರ್ವಾಣ ದಿನ ಆಚರಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಇಳಕಲ್ನ ಗುರು ಮಹಾನ್ ಶ್ರೀಗಳು ವಹಿಸಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ 65ನೇ ಮಹಾಪರಿನಿರ್ವಾಣ ದಿನದ ನಿಮಿತ್ತ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಇಳಕಲ್ ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಇಳಕಲ್ನ ಗುರು ಮಹಾಂತ ಶ್ರೀಗಳು ವಹಿಸಿದ್ದರು ಹಾಗೂ ಬೌದ್ಧ ಬಿಕ್ಕುಗಳಾದ ಸಂಘಪಾಲ್ ಬಂತೀಜಿಯವರು ಮತ್ತು ಶ್ರೀಮತಿ ಶೋಭಾ ಆಮದಿಹಾಳ್, ಸಿದ್ದಣ್ಣ ಆಮದಿಹಾಳ್, ಇಳಕಲ್ ನಗರ PSI ಶಿವರಾಜ್ ನಾಯಕ್ವಾಡಿ, ನಗರಸಭೆ ಅಧ್ಯಕ್ಷರಾದ ಮಂಜುನಾಥ್ ಶೆಟ್ಟರ್, ಬಸವರಾಜ್ ನಾಡಗೌಡ, ಬನ್ನಟ್ಟಿ ಗುರುಗಳು, ಮಲ್ಲಪ್ಪ ರೋಣದ್, ಮಂಜುನಾಥ್ ಹೊಸ್ಮನಿ, ಶ್ಯಾಮ್ ಮುಧೋಳ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬುದ್ಧನಿಗೆ, ಬಸವಣ್ಣನಿಗೆ ನಾವೇನ್ ಮಾಡೋದು, ಆ ಮಹಾತ್ಮರು ಬಂದ್ರಂದ್ರೆ ಆ ಫಲವನ್ನು ನೋಡ್ತೇವೆ. ಇಲ್ಲಾಂದ್ರೆ ಬಹಳ ಕಷ್ಟ ಇತ್ತು. ಅದಕ್ಕಾಗಿ ಹೆಣ್ಮಕ್ಳನ್ನು ಕೂಡ ದೂರಿಟ್ಟಿದ್ರು. ಅವ್ರನ್ನ ಮತ್ತೆ ಹೆಣ್ಮಕ್ಳು ಮುಖ್ಯಮಂತ್ರಿ ಕರ್ಕೊಂಡು ಅಂಬೇಡ್ಕರ್ ಅವರು, ಬಸವಣ್ಣನವರು ಮುಖ್ಯಮಂತ್ರಿ. ಅದಕ್ಕಾಗಿ ನಮ್ಮ ಹೋರಾಟಗಾರ ದಿನಕ್ಕೆ ಅದಕ್ಕಾಗಿ ಹೋರಾಟ ಮಾಡಿ ಕೋಟ್ಯಾಂತರ ಜನರಿಗೆ ಅವರು ಬದುಕನ್ನು ನಿರ್ಮಾಣ ಮಾಡ್ಕೊಳ್ಳಿ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಅವರು ಮುಂದಿನ ದಿನಕ್ಕೂ ಮತ್ತು ಲಿಂಗೈಕ್ಯರಾಜ್ಯಕ್ಕೂ ಬೇರೆ ಬಂತು. ಅದಕ್ಕಾಗಿ ನಾವು ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ರವರ 65ನೇ ಮಹಾಪರಿನಿರ್ವಾಣ ದಿನವನ್ನು ಆಚರಿಸಲಾಯಿತು. ತಾಲೂಕು ದಂಡಾಧಿಕಾರಿ ಶಾಂತಗೌಡ ಬಿರಾದರ್ ಅವರು ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನಲ್ಲಿ ಇಂದು 65ನೇ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆ ಆಚರಿಸಲಾಯಿತು. ನಮ್ಮ ದೇಶದ ಮಹಾನ್ ನಾಯಕ, ಸಂವಿಧಾನ ಶಿಲ್ಪಿ, ಹೊಸ ಭಾರತದ ನಿರ್ಮಾತೃ, ಅಸ್ಪೃಶ್ಯತೆ, ಅಸಮಾನತೆ ವಿರುದ್ಧ ಹೋರಾಡಿದ ಮಹಾನ್ ಚೇತನ, ಮಹಿಳಾ ಸಮಾನತೆಯ ಹರಿಕಾರ, ಇಂತಹ ಮೇರು ವ್ಯಕ್ತಿತ್ವದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ 65ನೇ ಮಹಾಪರಿನಿರ್ವಾಣ ದಿನವನ್ನ ಯಡ್ರಾಮಿ ಪಟ್ಟಣದಲ್ಲಿ ಆಚರಿಸಲಾಯಿತು. ತಾಲೂಕು ದಂಡಾಧಿಕಾರಿಗಳಾದ ಶಾಂತಗೌಡ ಬಿರಾದಾರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಹೂವಿನ ಮಾಲಾರ್ಪಣೆ ಮಾಡಿದ್ರು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಾತನಾಡಿ, ಬಡತನ ಹಾಗೂ ಅಸ್ಪೃಶ್ಯತೆಯ ನಡುವೆ ಬೆಳೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದ ಮಹಾನ್ ನಾಯಕರಲ್ಲಿ ಒಬ್ಬರಾಗಿದ್ದಾರೆ. ಅದೆಷ್ಟೋ ಜನರಿಗೆ ಸ್ಫೂರ್ತಿಯ ಚಿಲುಮೆಯಾಗಿ ರೂಪುಗೊಂಡಿದ್ದಾರೆ. ಸಂವಿಧಾನ ನಮ್ಮ ದೇಶದ ಪವಿತ್ರ ಗ್ರಂಥ. ಈ ಪವಿತ್ರ ಗ್ರಂಥದ ಮೂಲಕ ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೊಂದು ಅರ್ಥ ಕಲ್ಪಿಸಿಕೊಡುವ ವ್ಯವಸ್ಥೆಯನ್ನ ಜಾರಿಗೆ ತಂದರು. ದೇಶದ ನಾಗರಿಕರಲ್ಲಿ ಮೇಲು ಕೀಳೆನ್ನದೆ ಎಲ್ಲರೂ ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿ ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ಪ್ರೇರಣೆಯಾದವರು ನಮ್ಮ ಹೆಮ್ಮೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದರು. ಕಾಂಗ್ರೆಸ್ ಮುಖಂಡರಾದ ಚಂದ್ರಶೇಖರ್ ಪುರಾಣಿಕ್ ಮಾತನಾಡಿ, ನಮ್ಮ ದೇಶದಲ್ಲಿನ ಅಸಮಾನತೆಯನ್ನ ಹೊಡೆದೋಡಿಸಿ ಸಾಮಾಜಿಕ ಸಮಾನತೆಯನ್ನು ಜಾರಿಗೊಳಿಸುವ ಮೂಲಕ ನಮ್ಮೆಲ್ಲರಲ್ಲಿ ಪೂರ್ತಿ
ತುಂಬಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಆದರ್ಶವನ್ನು ನಾವೆಲ್ಲರೂ ಮೈಗೂಡಿಸಿಕೊಳ್ಳಬೇಕಾಗಿದೆ. ಈ ಮೂಲಕ ನಮ್ಮ ದೇಶವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಎಲ್ಲರೂ ಕೈಜೋಡಿಸಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಹಯ್ಯಾಳಪ್ಪ ಗಂಗಾಕರ್, ಚಂದ್ರಶೇಖರ್ ಪುರಾಣಿಕ್, ಬಸವರಾಜ್ ಉಪ್ಪಾರ್, ವಿಶ್ವನಾಥ್ ಗೌಡ ಮಾಗನಗೇರಿ, ಡಾಕ್ಟರ್ ಪ್ರಕಾಶ್ ಬಡಿಗೇರ್, ರಾಜು ಗಂಗಾಕರ್ ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆಯ ಯಮಕನ್ಮಡಿ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ವಿಧಾನ ಪರಿಷತ್ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಮಹಾಂತೇಶ್ ಕವಟಗಿಮಠ್ ಪರವಾಗಿ ಅರಣ್ಯ ಹಾಗೂ ಆಹಾರ ಇಲಾಖೆ ಸಚಿವ ಉಮೇಶ್ ಕತ್ತಿ ಅವರು ಮತಯಾಚನೆ ನಡೆಸಿದರು. ಇದೇ ವೇಳೆ ಅವರು ಬಿಜೆಪಿಯ ಗೆಲುವು ಖಚಿತ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಯಮಕನ್ಮಡಿ ಕ್ಷೇತ್ರದ ಗ್ರಾಮಗಳಾದ ಪಾಶ್ಚಾಪುರ್, ಮಾವನೂರ್, ಯಲ್ಲಾಪುರ್, ಕರಗುಪ್ಪಿ, ಬಸಾಪುರ್, ಹಗೆದಾಳ್, ಶಿರೂರ್, ರುಸ್ತುಂಪುರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾಗಿರುವ ಮಹಾಂತೇಶ್ ಕವಟಗಿಮಠ್ ಪರವಾಗಿ ಅರಣ್ಯ ಹಾಗೂ ಆಹಾರ ಸಚಿವರಾದ ಉಮೇಶ್ ಕತ್ತಿಯವರು ಪಾಶ್ಚಾಪುರ್ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸದಸ್ಯರಲ್ಲಿ ಮತಯಾಚನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಬಿಜೆಪಿ ಅಭ್ಯರ್ಥಿಯಾದ ಮಹಾಂತೇಶ್ ಕವಟಗಿಮಠ್ ಅವರ ಗೆಲುವು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕವಟಗಿಮಠ್ ಸಹೋದರನಾದ ಜಗದೀಶ್ ಕವಟಗಿಮಠ್ ಮಾತನಾಡಿ, 2 ಬಾರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದೀರಿ. ಈ ಬಾರಿಯೂ ನಮಗೆ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಎಂದರು. ಅಷ್ಟೇ ಅಲ್ಲದೆ ಗ್ರಾಮ ಪಂಚಾಯಿತಿ ಸದಸ್ಯರ ಗೌರವ ಸಂಭಾವನೆ ಹೆಚ್ಚಳ, ಗ್ರಾಮ ಪಂಚಾಯಿತಿ ಮೇಲ್ದರ್ಜೆಗೇರಿಸುವುದು, ಪುರಸಭೆ ಪಟ್ಟಣ ಪಂಚಾಯಿತಿಯನ್ನ ಘೋಷಿಸುವುದು, ಹೀಗೆ ನಿಮ್ಮ ಪರವಾಗಿ ನಮ್ಮ ಸಹೋದರ ಮಹಾಂತೇಶ್ ಕವಟಗಿಮಠ್ ಕೆಲಸ ಮಾಡಿದ್ದಾರೆ. ಚುನಾವಣೆಯಲ್ಲಿ ನಮಗೆ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ಆಯ್ಕೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಶಶಿಕಾಂತ್ ನಾಯಕ್, ಮಾಜಿ ಸಂಸದರಾದ ಅಮರಸಿಂಹ ಪಾಟೀಲ್ರು ಮಹಾಂತೇಶ್ ಕವಟಗಿಮಠ್ ಪರವಾಗಿ ಮತಯಾಚನೆ ನಡೆಸಿದ್ರು. ಬಿಜೆಪಿ ಚಿಕ್ಕೋಡಿ ಜಿಲ್ಲಾ ಎಸ್ಟಿ ಘಟಕದ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಹುಂದ್ರಿ, ಹುಕ್ಕೇರಿ ಗ್ರಾಮೀಣ ಸಹಕಾರಿ ಸಂಘದ ಅಧ್ಯಕ್ಷರಾದ ಹುಕ್ಕೇರಿ ಗ್ರಾಮೀಣ ಸಹಕಾರಿ ಸಂಘದ ಅಧ್ಯಕ್ಷರಾದ ಕಲಗೌಡ ಪಾಟೀಲ್, ಬಿಜೆಪಿ ಯಮಕನ್ಮಡಿ ಉತ್ತರ ಮಂಡಲ ಅಧ್ಯಕ್ಷರಾದ ಶ್ರೀಶೈಲ್ ಯಮಕನ್ಮರಡಿ, ಬಿಜೆಪಿ ಮುಖಂಡ ಮಾರುತಿ ಅಷ್ಟಗಿ, ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರಾದ ಸಿದ್ದಲಿಂಗ ಸಿದ್ದಗೌಡರ್, ಪಾಶ್ಚಾಪುರ್ ಬಿಜೆಪಿ ಯುವ ಮುಖಂಡ ಬಸು ಉದೋಶಿ, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮದ ಎಲ್ಲ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಹಾಂತೇಶ್ ಗೌಡರು ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆ ಸ್ಪರ್ಧೆ ಮಾಡಿದರು. ಮಹಾಂತೇಶ್ ಗೌಡರು ಅಭ್ಯರ್ಥಿ ಆಗಿಲ್ಲ, ನಮ್ಮ ಗುರುಗಳು ಸಹ. ಹಾಗಾಗಿ ಎಲ್ಲರೂ ಕೆಲಸಗಳನ್ನು ಮಾಡಿದರು. ಅದರಲ್ಲಿ ವಿಶೇಷವಾಗಿ ಪಂಚಾಯತಿಗಳಿಗೆ ಈ ಉದ್ಯೋಗ ಖಾತ್ರಿಯಲ್ಲಿ ನಾವು ₹1 ಕೋಟಿ ಒಂದು ಪಂಚಾಯತಿಗೆ ಅನುದಾನ ಕೆಲಸ ಮಾಡಿದ್ದಾರೆ. ಒಂದು ಪಂಚಾಯತ್ ₹1 ಕೋಟಿ ಅಂದರೆ ನಮಗೆ ಹೋಗತಕ್ಕಂಥ ಕಾರ್ಪೊರೇಟ್ ರಸ್ತೆಗಳು 8 ಕೋಟಿನ ಕಾಲ್ದಾರಿ, 14 ಕೋಟಿನ ಬಡ್ಡಿದಾರಿ ಅವನು ಮಾಡೋಕ್ಕೆ ಸಾಧ್ಯ ಇದೆ. ಅವರು ಮಾಡ್ಕೊಂಡು ಜೊತೆಗೆ ಬರ್ತಕ್ಕಂಥ ಚುನಾವಣೆ ಮಹಾಂತೇಶ್ ಪತ್ರ ಆಶೀರ್ವಾದ ಮಾಡಬಹುದು. ಅದೆಲ್ಲ ₹2,000-3,000 ರೂಪಾಯಿ ಪಂಚಾಯತಿ ಅಧ್ಯಕ್ಷ, ₹2,000 ಉಪಾಧ್ಯಕ್ಷ ಅಂತ ಕೇಳಿದ್ದೀನಿ. ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ಬೆಳಗಾವಿ ಜಿಲ್ಲೆಗೆ ಮಾದರಿಯಾಗಿ, ಅಷ್ಟೇ ಅಲ್ಲ ರಾಜ್ಯಕ್ಕೆ ಮಾದರಿಯಾಗಿ ಒಬ್ಬ ವಿಧಾನ ಪರಿಷತ್ನ ಸದಸ್ಯನಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಂಥ ಒಬ್ಬ ಏಕೈಕ ವ್ಯಕ್ತಿ ಈ ಇಡೀ ರಾಜ್ಯದಲ್ಲಿ ವಿಧಾನ ಪರಿಷತ್ ಸದಸ್ಯರಿದ್ದರೆ ಮಹೇಶ್ ಗೌಡರು. ಗೈರಾಟಲ್ಲಿ ಸ್ಮಶಾನ ಭೂಮಿ ಇರ್ಬೋದು, ನಿಮ್ಮ ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿ ಕೇಂದ್ರೀಕರಣದ ವಿಷಯದಲ್ಲಿ ಅನೇಕ ಮಹಾಪ್ರಯೋಗಗಳನ್ನು ರಾಮಕೃಷ್ಣ ಹೆಗಡೆ ಅವರ ಮುಖ್ಯಮಂತ್ರಿ ಇದ್ದಾಗ ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ.